ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರಿಗಾಗಿ ಶ್ರೀ ಶರಣು ಕಾರ್ಯಾಲಯ ಉದ್ಘಾಟನಾ ಕಾರ್ಯಕ್ರಮ. ಶ್ರೀ ಶರಣು ಕಾರ್ಯಾಲಯದ ಪ್ರಾರಂಭೋತ್ಸವದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಕಳಕಪ್ಪ ವಿ ಕಂಬಳಿ, ಶ್ರೀ ಕಲ್ಲೇಶ್ವರ ನಗರ ಕುಕನೂರಿನಲ್ಲಿ ಶ್ರೀ ಶರಣು ಕಾರ್ಯಾಲಯದ ಅದ್ದೂರಿ ಉದ್ಘಾಟನಾ ಕಾರ್ಯಕ್ರಮ. ಮಾಡ್ತಾ ಇಲ್ಲ, ನಾನು ಸಾರ್ವಜನಿಕರಿಗಾಗಿ ಜನಸೇವೆ ಮಾಡ್ತಾ ಇದ್ದೀನಿ. ನನಗೆ ಎಲ್ಲ ಸಾರ್ವಜನಿಕರ ಆಶೀರ್ವಾದ ಬೇಕು ಮತ್ತು ಪತ್ರಿಕಾ ಮಾಧ್ಯಮದವರು ನನಗೆ ತುಂಬ ಸಾಥ್ ಕೊಡ್ತಾ ಇದ್ದಾರೆ. ನನಗೆ ಇನ್ನೂ ಹೆಚ್ಚಿನ ರೀತಿ ದೇವರು ಜನಸೇವೆ ಮಾಡುವ ಧೈರ್ಯ ಮತ್ತು ಆಶೀರ್ವಾದ ಕೊಡಲಿ ಎಂದು ಹೇಳಿದರು. ಯಾರನ್ನು ಏರಿಯಾದ ನಾವು ಕರೆದಿರೋದು ಒಟ್ಟಲ್ಲಿ ಸ್ವಾಮೀಜಿ ಅವರು 35 ಮಂದಿ ಸ್ವಾಮೀಜಿಗಳು, ಡಿ.ವಿ. ಸಾರಿಗೆ ಎಲ್ಲ ಸ್ವಾಮೀಜಿಗಳು ಪಕ್ಷಕ್ಕೆ ಸೀಮಿತ ಆಗುತ್ತೆ. ಒಟ್ಟಾರೆ ಯಲಬುರ್ಗಾ ತಾಲೂಕಿನಲ್ಲಿ ಸಮಾಜ ಸೇವೆ ಮಾಡಬೇಕು, ಸಾರ್ವಜನಿಕರ ಜೀವನದಲ್ಲಿ ಇರಬೇಕು ಅಂಥೇಳಿ ಒಂದು ಅಲ್ಲೇ ನಾವು ಈಗ 5-6 ವರ್ಷದಿಂದ ಸಾರ್ವಜನಿಕರ ಸಾಮಾಜಿಕ ಕೆಲಸವನ್ನು ನಾವು ಮಾಡ್ತೀವಿ. ಆದರೆ ಎಲ್ಲರಿಗೂ ಒಂದು ಸ್ವಾಮೀಜಿಗಳು ಮತ್ತು ನಮ್ಮೆಲ್ಲ ಹಿರಿಯರು ಒಂದು ಆಫೀಸ್ ಕಳಿಸಿದ್ರೆ ಅದು ಆಫೀಸ್ ಆದಂದ್ರೆ ಜನರಿಗೆ ಬರೋಕ್ಕೆ ಹೋಗ್ತಾರೆ. ಯಾಕಂದರೆ ಲಾಸ್ಟ್ಗಳಲ್ಲಿ ಒಂದು ಗ್ರಾಮದಲ್ಲಿ ಮೊದಲಲ್ಲಿ ಏರಿಯಾದಲ್ಲಿ ಅವೆಲ್ಲ ಗ್ರಾಮಕ್ಕೆ ಬಂದವರಿಗೆ ಈ ಊರಾಗೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಎಲ್ಲರ ಹಿರಿಯರ ಸಲಹೆಯಲ್ಲಿ ಸ್ವಾಮೀಜಿಯವರ ಸಲಹೆಯಲ್ಲಿ ಒಂದು ಆಫೀಸ್ ಕಚೇರಿ ಆಗುತ್ತೆ. ಅಲ್ಲಿ ಕಚೇರಿಯಲ್ಲಿ ಒಂದು PA ಅವರು ಇರ್ಬೋದು, ಯಾರೋ ಒಬ್ಬರು ಬೇಕಾದವರು ಇರ್ಬೋದು. ಜಿಲ್ಲೆಯ ಎಲ್ಲ ಸಾರ್ವಜನಿಕರನ್ನ ಹವಾನಿಸಿ ಎಲ್ಲರನ್ನ ಕರೆ ತಂದು ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮತ್ತು ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಎಂದು ಮಾಡಿದ್ದೇನೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಯಲಬುರ್ಗಾದಲ್ಲಿ ಕೂಡ ಒಂದು ಆಫೀಸ್ ಮಾಡುವುದಾಗಿ ನಿರ್ಧರಿಸಿದ್ದೇವೆ ಎಂದು ಕಳಕಪ್ಪ ಕಂಬಳಿ ಅವರು ಮಾತನಾಡಿ ತಿಳಿಸಿದರು. ನಂತರ ವೀರಣ್ಣ ಕುಡುಗುಂಟಿ, ಫಕೀರಪ್ಪ ತಳವಾರ, ಇಮಾಮ್ ಸಾಬ್, ಅಂದಪ್ಪ ಹಾಲಕೇರಿ ಇನ್ನೂ ಹಲವರು ಸೇರಿ ಪತ್ರಿಕಾಗೋಷ್ಠಿಯನ್ನ ಯಶಸ್ವಿಗೊಳಿಸಿದರು. ವರದಿ ಕಾಳಕೇಶ ಬೇವಿನಗಿಡದ, ಯಲಬುರ್ಗಾ. ಎಲ್ಲ ಹಿರಿಯರನ್ನ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲರನ್ನು ಶರಣು ಕಾರ್ಯಾಲಯದ ಉದ್ಘಾಟನೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಮಂತಪ್ಪಣ್ಣರವರೇ, ಹಾಗೆ ಮಾಜಿ ತಾಲೂಕು ಪಂಚಾಯತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಿರಿಯರಾದಂಥ ಫಕೀರಪ್ಪಣ್ಣ ತಳವಾರವರೇ, ಹಾಗೆ ನಗರದ ಇಸ್ಲಾಂ ಸಮಿತಿಯ ಮುಖಂಡರಾದಂಥ ಇಮಾಮ್ ಸಾಬ್ ಅವರೇ, ಇಟಿಗೆ ಯುವ ನಾಯಕರು ನಮ್ಮೆಲ್ಲರ ಸ್ನೇಹಿತರಾದಂಥ ನೀಲಗೌಡ ಪಾಟೀಲ್ ಅವರೇ, ಹಾಗೆ ಈ ಪತ್ರಿಕಾಗೋಷ್ಠಿಯ ಸ್ವಾಗತ ನಮ್ಮೆಲ್ಲ ಸ್ನೇಹಿತರಾದಂಥ ಸುರೇಶ್ ಮೆಂಕಲ್ ಅವರೇ, ಹಾಗೆ ತಾಲೂಕು ಅಧ್ಯಕ್ಷರು ಸ್ನೇಹಿತರಾದಂಥ ಅಂದಪ್ಪ ಹಾಲಕೇರಿ, ತಮ್ಮೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರಿ ವಿಸ್ತರಿಸಿ ಇವತ್ತೇನು 3/6/2026 ನಡೀತಕ್ಕಂಥ ಬುಧವಾರ ನಡೀತಕ್ಕಂಥ ಕಳಕಪ್ಪ ಕಂಬಳಿಯವರ ಒಂದು ಸಾರ್ವಜನಿಕರ ಕಾರ್ಯಾಲಯ ಉದ್ಘಾಟನೆ ಹಾಗೂ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರೂ ಕೂಡ ಆಹ್ವಾನಿಸಲಿಕ್ಕೆ ಆಗಮಿಸಿ ಅದೇ ಥರ ಎಲ್ಲರನ್ನೂ ಕೂಡ ಆಹ್ವಾನ ಮಾಡೋದಕ್ಕಾಗಿ ಕಳಕಪ್ಪ ಕಂಬಳಿಯವರಿಗೆ ತಂದು ಅಭಿನಂದನೆ. ಇವತ್ತು ಕಳಕಪ್ಪರು ರಾಜಕಾರಣ ಮಾಡ್ತಾರೋ ಬಿಡ್ತಾರೋ ಅವರು ವೈಯಕ್ತಿಕ ಬರ್ತದೆ. ಆದರೆ ಏನು ಸಾರ್ವಜನಿಕರಿಗಾಗಿ ಕಟ್ಟಿರ್ತಕ್ಕಂಥ ಕಾರ್ಯಾಲಯ ಅಂದ್ರೆ ಒಂದು ಅದ್ಭುತವಾದ ಕಾರ್ಯಾಲಯ ಕಟ್ಟಾರೆ. ಆ ಕಾರ್ಯಾಲಯ ಕಟ್ಟಿದ ಉದ್ದೇಶ ಏನಂತಂದ್ರೆ ಜನರು 144ಗಳಿಂದ ಬಂದಿರ್ತಕ್ಕಂಥ ಜನರು ಮೀಟ್ ಮಾಡಕ್ಕೆ ಬಂದ್ರಂತಂದ್ರೆ ಮನೆಗೆ ಕುತ್ಕೊಂಡು ಜನರ ಕಷ್ಟ ಸುಖ ಕೇಳೋಕ್ಕಾಗಲ್ಲ, ಫ್ಯಾಮಿಲಿ ಇರ್ತಾರೆ. ಆಮೇಲೆ ಈಗ ಬಂದು 20-30 ಜನ ಬಂದು ಕೂತ್ಕೊಳ್ಳೋಕೆ ಅವ್ರಿಗೆ ಅಸ್ತವ್ಯಸ್ತ ಆಗುತ್ತೆ. ಅದಕ್ಕೊಂದು ಉತ್ತಮವಾದ ಕಾರ್ಯಾಲಯ ಕಟ್ಟೋಣ ಅಂತೇಳಿ ಒಂದು ಅದ್ಭುತವಾದ ಕಾರ್ಯಾಲಯ ಕಟ್ಟಾರ. ಅದ್ರ ಜೊತೆಗೊಂದು ಆಫೀಸ್ ಕೂಡ ಇದೆ. ಬಂದಂಥ ಸಾರ್ವಜನಿಕರಿಗೆ ಮತ್ತು ಯಾರು ನೊಂದ್ಕೊಂಡು ಬಂದಿರತಕ್ಕಂಥ ಯಲಬುರ್ಗಾ ತಾಲೂಕು ಮೊದಲು ಯಾರು ಬಂದರೂ ಕೂಡ ಅವ್ರ ಕಷ್ಟ ಸುಖ ಕೇಳಿ ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಸ್ವಲ್ಪ ಉಪಹಾರ ಇರ್ಬೋದು ಅಥವಾ ಟೀ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಒಳ್ಳೆ ನೀಟಾಗಿ ಮಾಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಮಾಡಿದ ಮೇಲೆ ಬರೀ ನಮ್ಗೆ ಬೇಕಾದನ್ನು ಮಾತ್ರ ಕರೆದ್ರೆ ತಪ್ಪುತ್ತೆ ಅನ್ನೋ ಒಂದು ಉದ್ದೇಶದಿಂದ 144 ಗಳಿಗೆ ಸಂಚಾರ ಮಾಡಿ ಆ 144 ಅಡಿಯಲ್ಲಿ ಪಕ್ಷ ಭೇದ ಸಮಾಜ ಅದು ಎಲ್ಲರನ್ನೂ ಕೂಡ ಇಡೀ ಊರು ಜನನ ಕರೆಸಿ ಎಲ್ಲರಿಗೆ ಕಾರ್ಡ್ ಕೊಟ್ಟು ಆಹ್ವಾನ ಮಾಡಿದ್ದು ಭಾಳ ಸಂತೋಷ. ಯಾಕಂತಂದ್ರೆ
ನಾವು ಕೇಳಿದ್ವಿ ಕಳ್ಕಪ್ಪರ, ನಾವು ನೀವೇನು ಕೇಳ್ತಕ್ಕಂಥ ಪ್ರಶ್ನೆ ನಾನು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಕಾರಣ ಅಂದರೆ ನೀವು ಮಾಡೋ ಉದ್ದೇಶ ಏನು? ನಾವಂತೂ ನಮ್ಮ ಕಳ್ಕಪ್ಪರ ದೋಸ್ತಿ 35 ವರ್ಷದ ದೋಸ್ತಿ. ಆ ದೋಸ್ತಿಗೆ ನಾವು ಬೆಲೆ ಕೊಟ್ಟು ನೀವೇನು ಕಾರ್ಯ ಮಾಡಿದ್ರು ಕೂಡ ನಿಮ್ಮ ಕಾರ್ಯದಲ್ಲಿ, ಈಗ ನನ್ನ ಮಗನ ಲಗ್ನ ಆದಾಗ ಕಳ್ಕಪ್ಪರ ಸಂಪೂರ್ಣ ಜವಾಬ್ದಾರಿ ತೊಗೊಂಡು ಈ ಕಳ್ಕಪ್ಪರ ಒಂದು ಆಫೀಸ್ ಉದ್ಘಾಟನೆ ಇತ್ತು, ನಾವು ಕಳ್ಕಪ್ಪನ ಫಕೀರಪ್ಪನವ್ರ ಜವಾಬ್ದಾರಿ ತೊಗೊಂಡ್ಮಾಡೋದು ನಮ್ಮ ಧರ್ಮ. ರಾಜಕಾರಣ ಏನಾದ್ರು ನಾನು ಕಾಂಗ್ರೆಸ್ ಅದೀನಿ, ಫಕೀರಪ್ಪನ BJP ಅದನ, ನಮ್ಮ ಷಣ್ಮುಖಪ್ಪನ ಕಾಂಗ್ರೆಸ್ನಾಗ, ನಾವು ಒಂದು ಕಾಂಗ್ರೆಸ್. ಈಗ ನೋಡಿದ್ರೆ ಪಕ್ಷೇತರ ಅಂದ್ರೆ ಈಗ ಅವ್ರು BJPಗಿಲ್ಲ ಕಾಂಗ್ರೆಸ್ಗಿಲ್ಲ. ಆದ್ರೆ ಇಷ್ಟೆಲ್ಲ ನಾವು ದೋಸ್ತಿಗೆ ಮಾಡಿದ್ವಿ. ಅದು ಕಳ್ಕಪ್ಪರ ಮುಂದಿನ ನಿರ್ಮಾಣಗಳಲ್ಲಿ 144 ಜನ ಇವರ ಸೇವೆಯನ್ನು ಜನ ಒಪ್ಕೊಂಡು ಇವರ ಸೇವೆ ಜನ ಗುರುತಿಸಿ 144 ಹಳ್ಳಿ ಜನರು ಹಿರಿಯರು ನಾಳೆ ನೀವೇ ಚುನಾವಣೆಗೆ ನಿಲ್ರಿ ಅಂತಂದ್ರೆ ಅವ್ರು ವೈಯಕ್ತಿಕ ನಿಲ್ತಾರೋ ಬಿಡ್ತಾರೆ, ಅವ್ರು ಬಿಡ್ತಾರೆ. ಆದ್ರೆ ನಾವೆಂಬ ಒಂದು ಸ್ನೇಹಿತರಲ್ಲಿ ಒಂದು ಏನಂದ್ರೆ ಒಂಥರ ಸಂಬಂಧಿಕರಿದ್ದಾರೆ. ಇವತ್ತು ನಾವು ಪ್ರೀತಿಗೆ ಮತ್ತು ದೋಸ್ತಿಗೆ ಬೆಲೆ ಕೊಟ್ಟು ಈ ಕಾರ್ಯಾಲಯನ ಉದ್ಘಾಟನೆ ಮಾಡೋಕ್ಕೆ ನಾವು ಫಕೀರಪ್ಪನ, ಷಣ್ಮುಖಪ್ಪನ ಎಲ್ಲರೂ ಸೇರ್ಕೊಂಡು ನಮ್ಮ ಟೀಮ್ ಐತೆ. ಆ ಕಾರ್ಯಾಲಯ ಉದ್ಘಾಟನೆ ಮಾಡೋಕ್ಕೆ ನಮ್ಮದು ಭಾಗಿ ಇರ್ತೀವಿ. ನಾವು ಏನೂ ಸಹಾಯ ಮಾಡದೇ ಇದ್ರು ಕೂಡ ಕಡೆಗೆ ಬಂದಂಥ ಜನರಿಗೆ ಕನಿಷ್ಠ ಊಟ ಮಾಡಿರಿ, ಟೀ ಕೊಡ್ರಿ, ನಡ್ರಿ, ಪೂಜಾರ ಆಶೀರ್ವಾದ ತಗೋರುತ್ತೆ. ಈ ಸೇವಾ ಕೆಲಸ ಮಾಡೋ ಜವಾಬ್ದಾರಿ ನಮ್ದು. ಆದ್ರೆ ಕಳ್ಕಪ್ಪರು ರಾಜಕಾರಣ ನನಗನ್ಸಿ ಮಟ್ಟಿಗೆ ಅವ್ರು ಮುಚ್ಚಿಟ್ಟಾರ. ನನಗನ್ಸಿ ಮಟ್ಟಿಗೆ ರಾಜಕಾರಣ ಮಾಡ್ತಾರಂತ ನನಗನ್ಸುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಮಾಡ್ತಾರಂತಂದ್ರೆ ಜನರು ಸೇವೆ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಮಾಡ್ತಾರಂದ್ಮೇಲೆ ಬರೇ ಈಗ ದಿನ 10 ವರ್ಷ ಸೇವೆ ಮಾಡ್ಕೊಂತ ನಡೆಯಲ್ಲ. ಕೈಗೊಂದು ಅಧಿಕಾರ ಬೇಕಲ್ಲ, ಜನರ ಸೇವೆ ಮಾಡ್ಬೇಕಂದ್ರೆ ಕೈಗೊಂದು ಅಧಿಕಾರ ಬೇಕು. ಅವ್ರಿಗೆ ಆಸೆ ಇರುತ್ತೆ ಮುಂದೆ ಏನಾರ ಒಂದು ಅಧಿಕಾರ ತಗೊಂಡು ಇನ್ನಷ್ಟು ಜನರ ಸೇವೆ ಮಾಡ್ಬೇಕು ಹೆಚ್ಚಿಗೆ ಒಂದು ಭಾವನೆ ಅವ್ರ ಹತ್ರ ಇರುತ್ತೆ. ಆದರೆ ಸದ್ಯ ಅವ್ರು ಏನು ಹೇಳ್ಕೊಳಕ್ಕ ಇಲ್ಲ, ತಯಾರಿದ್ರು ಇಲ್ಲರೂ ಕೂಡ ಮುಂದಿನ ನಿರ್ಮಾಣಗಳಲ್ಲಿ ಅವರು ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣ ಮಾಡ್ತಾರೆ ಅಂತೇಳಿ ನನಗೆ ವೈಯಕ್ತಿಕ ಅನ್ಸುತ್ತೆ. ಯಾಕಂದ್ರೆ 2028ರಲ್ಲಿ ಅವರು ಬಹುಶಃ ಈ ಯಲಬುರ್ಗಾ ತಾಲೂಕಿನ ತೃತೀಯ ರಂಗದ ಅಭ್ಯರ್ಥಿಗಳು ಆಗ್ಬೋದು. ಪ್ರಶ್ನೆ